ಶೃಂಗೇರಿ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಬರುವಂಥದ್ದೇ ವಿದ್ಯಾಶಂಕರ ದೇವಸ್ಥಾನ. ಇದನ್ನು ನಾವು ಈಗ ಚಿತ್ರಾತ್ಮಕವಾಗಿ ನೋಡೋಣ. ಈಶ್ವರನನ್ನು ಪೂಜಿಸುತ್ತಿರುವಂತಹ ಸೀತಾರಾಮ ಅದೇನು ಕೇಳಿದರೆ ರಾಮೇಶ್ವರ. ಶಂಕರಾಚಾರ್ಯರು 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದಾಗ ಒಂದೊಂದು ಆಮ್ನಾಯ ಪೀಠಕ್ಕೂ ಒಂದೊಂದು ಕ್ಷೇತ್ರವನ್ನು ಹೇಳಿದರು. ಶೃಂಗೇರಿಗೆ ಹೇಳಿರುವಂತಹ ಕ್ಷೇತ್ರ ಯಾವುದು ಕೇಳಿದರೆ ರಾಮೇಶ್ವರ ಕ್ಷೇತ್ರ. ವಿದ್ಯಾಶಂಕರ ದೇವಸ್ಥಾನದಲ್ಲಿ ನೋಡಿದಾಗ ಆಗ್ನೇಯ ದಿಕ್ಕಲ್ಲಿ ಬರುತ್ತೆ. ಆಗ್ನೇಯ ದಿಕ್ಕು ಅಂದರೆ ಪೂರ್ವ ಮತ್ತು ದಕ್ಷಿಣದ ಮಧ್ಯಭಾಗ. ಅಲ್ಲಿ 9ನೇ ವಿಗ್ರಹ ಇದು. ಇವತ್ತಿಗೆ ನಾವು ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಶೃಂಗೇರಿಯಿಂದ ಆಗ್ನೇಯ ದಿಕ್ಕಿಗೆ ರಾಮೇಶ್ವರ ಇದೆ. ಎಂಥ ಒಂದು ವಿಶೇಷ ನೋಡಿ. ಅವಾಗ ಗೂಗಲ್ ಮ್ಯಾಪ್ ಏನಿರಲಿಲ್ಲ, ಆದರೂ ಇದೊಂದು ವಿಶೇಷ ಅಲ್ವಾ. ಇನ್ನೊಂದು, ರಾಮೇಶ್ವರದಲ್ಲಿ ಪ್ರಧಾನ ಅರ್ಚಕರಾಗ್ತಾರಲ್ಲ, ಪ್ರಧಾನ ಅರ್ಚಕರಾಗೋರು ಶೃಂಗೇರಿಗೆ ಬಂದು ಜಗದ್ಗುರು ಮಹಾಸ್ವಾಮಿಗಳವರಲ್ಲಿ ಮಂತ್ರೋಪದೇಶವನ್ನು ಪಡೆದು ಗರ್ಭಗುಡಿ